ಈಗಾಗಲೇ ಅಧಿಸೂಚನೆಯನ್ನ ಇವತ್ತು ನಾವು ಬಿಡುಗಡೆ ಮಾಡಿದ್ದೀವಿ. ಬಹಳಷ್ಟು ಸಮಯ ಇದೆ. ಈಗ ಬರೀ ಕೆಸೆಟ್ ಪರೀಕ್ಷೆ ಪಾಸ್ ಆದ್ಮೇಲೆ ಉದ್ಯೋಗ ಕೊಡದೇ ಇದ್ರೆ ಅದಕ್ಕೆ ಅರ್ಥ ಇರೋದಿಲ್ಲ. ನಮ್ಮ ಮುಖ್ಯಮಂತ್ರಿಗಳು ಈ ವರ್ಷದ ಆಯವ್ಯಯದಲ್ಲಿ ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಏನು ಇವಾಗ ಗೊಂದಲಗಳ ನಡುವೆ ಕೂಡ ಈಗಾಗಲೇ ನಾವು ಸದ್ಯದಲ್ಲೇ ನಮ್ಮ ಹಣಕಾಸು ಇಲಾಖೆಯಿಂದ ನಮಗೆ ಅನುಮತಿ ಸಿಗ್ತದೆ. ಎಷ್ಟು ನಾವು ಇವತ್ತು ಖಾಲಿ ಒಂದು ಹುದ್ದೆಗಳನ್ನು ತುಂಬಲಿಕ್ಕೆ ಎಷ್ಟಕ್ಕೆ ಅವಕಾಶ ಕೊಡ್ತಾರೆ ಅಂತಕ್ಕಂಥದ್ದು ಈಗಾಗಲೇ ನಾವು ಬರೆದಿದ್ದೀವಿ. ನಮ್ಮ ತಾಂತ್ರಿಕ ಶಿಕ್ಷಣ ಇರ್ಬೋದು, ಕಾಲೇಜು ಶಿಕ್ಷಣ ಇರ್ಬೋದು, ಇಲ್ಲಿ ಯಾವ್ಯಾವ ಒಂದು ಒಂದು ಹುದ್ದೆಗಳನ್ನು ತುಂಬಬೇಕು ಅಂತಕ್ಕಂಥದ್ರ ಜೊತೆಗೆ ಹೆಚ್ಚುವರಿ ಹುದ್ದೆಗಳನ್ನು ನಾವು ಏನು ಸೃಷ್ಟಿ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇದೆ. ಇವತ್ತು ಇರ್ತಕ್ಕಂಥ ಸ್ಯಾಂಕ್ಷನ್ ಪೋಸ್ಟ್ಗೂ ನಮ್ಮಲ್ಲಿ ಇರ್ತಕ್ಕಂಥ ಗೆಸ್ಟ್ ಫ್ಯಾಕಲ್ಟಿಗೂ ಬಹಳ ಅಜಗಜಾಂತರವಾದಂಥ ವ್ಯತ್ಯಾಸ ಇದೆ. ಇವೆಲ್ಲವನ್ನು ನಾವಿವತ್ತು ಸರಿದೂಗಿಸ್ತಕ್ಕಂಥದ್ದು ಹಂತವಾಗಿ ಸರಿದೂಗಿಸ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಖಂಡಿತ ಆದಷ್ಟು ತ್ವರಿತವಾಗಿ ನಾವು ಇದಕ್ಕೆ ಅನುಮತಿಯನ್ನು ಪಡೆದು ಮುಂದೆ ಮತ್ತೆ ಇವತ್ತು ಯಾರು ಕೆಸೆಟ್ ಪರೀಕ್ಷೆಗಳು ತಾವು ಉತ್ತೀರ್ಣರಾಗಿದ್ದೀರ ಮತ್ತೆ ತಾವು ಸಹಾಯಕ ಪ್ರಾಧ್ಯಾಪಕ ಹುದ್ದೆಗಳಿಗೆ ತಾವು ಅರ್ಜಿಗಳನ್ನು ಮತ್ತೆ ಸರ್ಕಾರದ ಮುಖಾಂತರ ನೇಮಕಾತಿಗೆ ತಾವು ಪ್ರಯತ್ನ ಮಾಡುವಂಥದ್ದಕ್ಕೆ ಅವಕಾಶವನ್ನು ಕಲ್ಪಿಸ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ತಾವೆಲ್ಲರೂ ಇವತ್ತು